2026 ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲ್ಲ, ಒಳ್ಳೇದಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಅನ್ಕೊಂಡಾಗ ನಮ್ಗದು ಬರುತ್ತದೆ ಅಂತ ನಾವು ಒಂದು ಆಶ್ವಾಸನೆ ಇಟ್ಟಿದ್ರೆ ಭಗವಂತ ಕೊಟ್ಟೇ ಕೊಡ್ತಾರೆ. ಯಾಕೆಂದ್ರೆ ನಾನು 2025 ಜೂನ್ 23 ಈ ಬ್ರಾಂಚ್ಗೆ ಮ್ಯಾನೇಜರ್ ಬಂದಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸ್ಟಾಫ್, ಸಿಬ್ಬಂದಿ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಬ್ಯಾಂಕಿನ ಬಿಸ್ನೆಸ್ 10 ಕೋಟಿ ಜಾಸ್ತಿ ಆಯಿತು. ಅದು ನಾವು ಮಾಡೋದಲ್ಲ, ನೀವೆಲ್ಲರೂ ಸಹಕರಿಸಿದ ಮಾತ್ರ ಆಗಿದೆ. ಅದಕ್ಕಾಗಿ ಮುಗುಬಾಲ ಶಾಖೆ ಸಿಬ್ಬಂದಿ ವರ್ಗದಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಊರಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾವೆಲ್ಲ ಸೇರಿ, ಓಕೆನಾ, ಚಿಕ್ಕ ಪಾಪು ಇದೆ, ದೊಡ್ಡ ತಾಯಿ ಇದ್ದಾರೆ, ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋಣ. 2026 ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅಮೂಲ್ಯವಾದಂಥ ವರ್ಷ ಆಗ್ಬೇಕಂತ ನಮ್ಮ ಮುಗುಬಾಲ ಶಾಖೆಯಿಂದ ಆಶಿಸ್ತಾ ಇದ್ದೀನಿ. ಮತ್ತೇನಂದ್ರೆ ನಾವು ರೀಸೆಂಟ್ ಆಗಿ 52 ಕೋಟಿ ಆಯಿತು, ಅದು 100 ಕೋಟಿ ಆಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಗೇನಂದ್ರೆ ಇಲ್ಲೇ ಯಾಕೆ ಡಿಪಾಸಿಟ್ ಇಡಬೇಕು ಅನ್ನೋದು ರೀಸನ್ ಇದೆ. ನೀವು ಯಾವ ಬ್ಯಾಂಕಲ್ಲಿ ಹೋಗಿದ್ರು ಆ ಬ್ಯಾಂಕ್ಗಳಿಂದ ನಮ್ಮ ಬ್ಯಾಂಕಲ್ಲಿ ₹0.5 ಬಡ್ಡಿ ಜಾಸ್ತಿ, ₹0.5 50 ಪೈಸೆ ಜಾಸ್ತಿ ಬಡ್ಡಿ ನಮ್ಮಲ್ಲಿ ಕೊಡ್ತೀವಿ. ಯಾಕೆಂದ್ರೆ ಏಜ್ ಆಗಿದೆ, 60 ವರ್ಷ ಆಯ್ತು, 65 ವರ್ಷ ಆಯ್ತು, 70 ವರ್ಷ ಆಯ್ತು, ನಾನು ಒಂದು 2 ಕೋಟಿ ಇದೆ. ಅದ್ಮೇಲೆ ನಾನು ಏನ್ ಮಾಡ್ಬೇಕು, ಬಡ್ಡಿ ತಗೊಂಡು ಜೀವನ ಮಾಡ್ಬೇಕಷ್ಟೇ. ಅದರಲ್ಲಿ ಇಟ್ಟಿದ್ರೆ, ಬೇರೆ ಬ್ಯಾಂಕಲ್ಲಿ ಇಟ್ಟಿದ್ರೆ 1 ಲಕ್ಷ ಕಮ್ಮಿ ಬರುತ್ತೆ, ನಮ್ಮಲ್ಲಿ 1 ಲಕ್ಷ ಜಾಸ್ತಿ ಬರುತ್ತೆ. ಆ 1 ಲಕ್ಷ ಸುಮ್ಮನೆ ಬರುತ್ತಾ? ಅದು ಆ ಏಜ್ ಆಗಿದವ್ರಿಗೂ ಒಂದು ಆರ್ಥಿಕ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಸಿನ್ಸಿಯರ್ ಕ್ವೆಶನ್ ಅಂದ್ರೆ, ಈ ಮುಗುಬಾಲ ತಾಯಿ ವಿಷಯದಲ್ಲಿ ಮಾತ್ರ ನಾವು ನಮ್ಮ ಟೀಮ್ ಈ ತಾಯಿನೇ ಒಂದು ಲೆವೆಲ್ ತರಬೇಕಂದ್ರೆ ಎಲ್ಲಿವರೆಗೂ ಹೋಗ್ಬೇಕಂದ್ರೆ ಅಲ್ಲಿವರೆಗೂ ಹೋಗ್ತೀವಿ. ಯಾಕೆಂದ್ರೆ ನಾನಲ್ಲ, ನಮ್ಮ ವಂದನಾ ಮೇಡಮ್ ಇದ್ದಾರೆ, ನಮ್ಮ ನೂತನ್ ಮೇಡಮು, ನಮ್ಮ ನಗೀನ್ ಅವರು, ನಮ್ಮ ಜ್ಯೋತಿ ಮೇಡಮು, ನಮ್ಮ ಬ್ಯಾಕ್ ಬೋನ್, ನಮ್ಮ ಬ್ರಾಂಚ್ಗೆ ಚೇರ್ಮನ್ ಅಜಯ್, ನಮ್ಮ ಆಚಾರ್ಯರು. ನೋಡಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಪ್ರತಿದಿನ